ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಕೆಲವಾರು ವರ್ಷಗಳಿಂದ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಇಲಾಖೆಯಲ್ಲಿ ಹಲವಾರು ಆಕ್ರೋಶಗಳು, ಹೋರಾಟಗಳು ನಡೆದುಕೊಂಡು ಬರುತ್ತಲೇ ಇವೆ. ಈಗ ಮೊನ್ನೆ ನಡೆದಂತಹ ಧಾರವಾಡದ ವಿದ್ಯಾಕಾಶಿಯಲ್ಲಿ ಸಾವಿರಾರು ಶಿಕ್ಷಕ ಆಕಾಂಕ್ಷಿಗಳು ವಿವಿಧ ಇಲಾಖೆಯಲ್ಲಿ ಇರುವಂತಹ ಹುದ್ದೆಗಳ ನೇಮಕಾತಿಗಾಗಿ ತೀವ್ರತರವಾದ ಹೋರಾಟವನ್ನು ಆರಂಭಿಸಿದ್ರು. ಈಗಲೂ ಕೂಡ ಅದು ಪ್ರಾರಂಭವಾಗುತ್ತಲೇ ಇದೆ. ಸೊ ಏಕೆ ಅಂತ ಹೇಳಿದರೆ ಕಳೆದ 3-4 ವರ್ಷಗಳಿಂದ ಯಾವುದೇ ಇಲಾಖೆಯಲ್ಲಿ ನೇಮಕಾತಿ ಆಗಿಲ್ಲ. ಸೊ ಅದನ್ನು ನೇಮಕಾತಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಹಲವಾರು ತಿಂಗಳಿನಿಂದ ಹೋರಾಟವನ್ನು ಮಾಡುತ್ತಾ ಇದ್ದರು. ಸೊ ಆಗ ಈ ಒಂದು ಏನು ವಿಷಯವನ್ನು ಪರಿಗಣನೆಗೆ ತೆಗೆದುಕೊಳ್ಳದೇ ಇರುವಂಥ ರಾಜ್ಯ ಸರ್ಕಾರ ಕೇವಲ ಒಳ ಮೀಸಲಾತಿ ಆ ವಿಷಯವನ್ನು ಮುಂದಿಟ್ಟುಕೊಂಡು ಏನು ನೇಮಕಾತಿಯನ್ನು ಹಿಂದಕ್ಕೆ ತಳ್ಳುತ್ತಿತ್ತು. ಸೊ ಈ ಒಂದು ತೀವ್ರತರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಸಾವಿರಾರು ಶಿಕ್ಷಕ ಆಕಾಂಕ್ಷಿಗಳು ಮೊನ್ನೆ ನಡೆದಂತಹ ಧಾರವಾಡದ ವಿದ್ಯಾಕಾಶಿಯಲ್ಲಿ ತೀವ್ರತರವಾದಂತಹ ಏಕಾಏಕಿ ಹೋರಾಟವನ್ನು ನಡೆಸಿದರು. ಸೊ ಈ ಒಂದು ಏನು ತೀವ್ರತರವಾದ ಹೋರಾಟವನ್ನು ಗಣನೆಗೆ ತೆಗೆದುಕೊಂಡಂತಹ CM ಸಿದ್ದರಾಮಯ್ಯನವರು ಈ ಕೂಡಲೇ ಏನು 56,432 ಹುದ್ದೆಗಳ ನೇಮಕಾತಿಗೆ ನಾವು ಇನ್ನು 1 ತಿಂಗಳಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸುತ್ತೇವೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಮೊನ್ನೆ ನಡೆದಂತಹ ಅಂದರೆ ಗುರುವಾರ ಫೆಬ್ರವರಿ 26ರಂದು ನಡೆದ ಕ್ಯಾಬಿನೆಟ್ ಒಂದು ಸಭೆಯಲ್ಲಿ ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಈ ಕೂಡಲೇ 56,432 ವಿವಿಧ ಇಲಾಖೆಯಲ್ಲಿರುವಂತಹ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತೇವೆ ಅಂತ ಹೇಳಿದ್ದಾರೆ. ಸೊ ಈಗ ಹಳೆಯ ಒಂದು 50% ಮೀಸಲಿನಂತೆ ಏನು ನೇಮಕಾತಿಯನ್ನು ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಸಾವಿರಾರು ಶಿಕ್ಷಕ ಆಕಾಂಕ್ಷಿಗಳ ಒಂದು ಹೋರಾಟದ ಫಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಯಾವುದೇ ನೇಮಕಾತಿ ಆಗಿಲ್ಲ. ಯಾವುದೇ ವಿವಿಧ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಪ್ರಾರಂಭವಾಗದೇ ಇರುವುದಕ್ಕೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ನಿಮಗೆ ಕಳೆದ ವಿಡಿಯೋದಲ್ಲೂ ಹೇಳಿದೆ, ಈ ವರ್ಷವೇ ನೇಮಕಾತಿ ಪ್ರಾರಂಭವಾಗುತ್ತೆ, ಆದರೆ ನಿಮ್ಮ ಓದನ್ನು ನಿಲ್ಲಿಸಬೇಡಿ, ಮುಂದುವರಿಸಿ, ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ ಅಂತ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. ಸೊ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಓದನ್ನು ನಿಲ್ಲಿಸಬೇಡಿ, ಮುಂದುವರಿಸಿ. ಸೊ ಒಂದು ಸಮಯವನ್ನು, ನಿಗದಿತ ಸಮಯವನ್ನು ನೀವು ಏನು ಟೈಮ್ ಟೇಬಲನ್ನು ಹಾಕ್ಕೊಂಡು ನಿರಂತರ ಅಭ್ಯಾಸವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ, ಯಾವಾಗ ನೇಮಕಾತಿ ಪ್ರಾರಂಭವಾಗುತ್ತವೆ ಮತ್ತು ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಪ್ರಾರಂಭ ಮಾಡಲಾಗುತ್ತದೆ ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಮುಖ ವಿಷಯ. 24,300 ಹುದ್ದೆ ಆರಂಭಿಕ ಭರ್ತಿ ಅಂತ ಇದೆ. ಮಾರ್ಚ್ 2ನೇ ವಾರ ಚಾಲನೆ ಸಾಧ್ಯತೆ. ಅಂದರೆ ಮುಂದಿನ ತಿಂಗಳು ಮಾರ್ಚ್ 2ನೇ ವಾರದಲ್ಲಿ ಈ ಒಂದು ಹುದ್ದೆಗಳ ನೇಮಕಾತಿ ಚಾಲನೆ ಪ್ರಾರಂಭವಾಗುತ್ತೆ. KPSC ಮತ್ತು KEA ಮೂಲಕ ಪ್ರಕ್ರಿಯೆ ಪ್ರಾರಂಭ ಮಾಡಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಒಟ್ಟು 50% ಮೀಸಲಿನಂತೆ ಮಿತಿಯಲ್ಲಿ 53,000 ನೇರ ನೇಮಕಾತಿ ಹುದ್ದೆ ಭರ್ತಿಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡ ಬೆನ್ನಲ್ಲೇ ಮೊದಲ ಹಂತದಲ್ಲಿ 24,300 ಹುದ್ದೆ ತುಂಬಲು ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿದ್ದಾರೆ. ಎಷ್ಟು ಅಂದರೆ 54,432 ಹುದ್ದೆಗಳಲ್ಲಿ 24,300 ಹುದ್ದೆಗಳನ್ನು ಒಂದು ನೇಮಕಾತಿಯನ್ನು ಮಾಡಲು ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಖಾಲಿ ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ನೀಡಿರುವ ಅನುಮೋದನೆಗೆ ಸಂಬಂಧಿಸಿದಂತೆ ಮಾರ್ಚ್ 2ನೇ ವಾರ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ನೋಡಿ, ಮುಂದಿನ ತಿಂಗಳು ಮಾರ್ಚ್ 2ನೇ ವಾರದಲ್ಲಿ ಈ ಒಂದು 24,300 ಹುದ್ದೆಗಳ ನೇಮಕಾತಿ ಪ್ರಾರಂಭವಾಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಈಗಿನಿಂದಲೇ ಓದಲು ಪ್ರಾರಂಭ ಮಾಡಿ. ಹಾಗೆ ವಿವಿಧ ಹಂತದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅಥವಾ ಸಮೂಹವಾಗಿ ಅಧಿಸೂಚನೆ ಪ್ರಕಟಿಸಲು ಅವಕಾಶ ಇದೆ. ಸಿಬ್ಬಂದಿ ಕೊರತೆಯಿಂದ ಬಳಲುತ್ತಿರುವ ಇಲಾಖೆಗಳು ತಡ ಮಾಡದೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಪ್ರವೇಶ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅಂದರೆ KPSC ಮತ್ತು KEA ಮೂಲಕ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗುತ್ತೆ. ಸರ್ಕಾರ 50% ಮೀಸಲಾತಿ ಮೀರದಂತೆ, ಅಂದರೆ 56% ಮೀಸಲಾತಿ ಇತ್ತಲ್ವ, ಸೊ ಅದನ್ನು 50% ಮೀಸಲಿನಂತೆ ಅಂದರೆ ಹಳೆಯ ರೋಸ್ಟರ್ನಂತೆ ಏನು ಆದೇಶ ಹೊರಡಿಸಿ ನಿರ್ದೇಶನ ನೀಡಲಿದ್ದು, ಬಳಿಕ ಇಲಾಖೆಗಳು ಪರೀಕ್ಷಾ ಘಟಕಗಳಿಗೆ ಅಧಿಸೂಚನೆ ಹೊರಡಿಸಲು ಕೋರಲಾಗಿದೆ ಅಂತ ಹೇಳಿದ್ದಾರೆ. ಸೊ ನಂತರ ಅರ್ಜಿ ಆಹ್ವಾನ ಪ್ರಕ್ರಿಯೆ ನಡೆಯುವುದು.
ನಂತರ ಏನಾಗುತ್ತೆ, ಅರ್ಜಿ ಅಪ್ಲಿಕೇಶನ್ ಹಾಕೋ ಒಂದು ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸೊ ಈ ಬಾರಿಯ ನೇಮಕಾತಿ ಪಟ್ಟಿಯಲ್ಲಿ ಸಾರಿಗೆ ಇಲಾಖೆಯು ಹೆಚ್ಚಿನ ಹುದ್ದೆಗಳ ಒಂದು ಭರ್ತಿಗೆ ಮುಂದಾಗಿರುವುದು ವಿಶೇಷವಾಗಿದೆ. ಒಟ್ಟು ಸಾರಿಗೆ ಇಲಾಖೆಯಲ್ಲಿ ಅತ್ಯಧಿಕ 6847 ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡಿಕೊಳ್ಳಲಾಗುತ್ತೆ. ಎಷ್ಟು? 6847 ಸಾರಿಗೆ ಇಲಾಖೆಯಲ್ಲಿದೆ. ಸೊ ನೆಕ್ಸ್ಟು ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಮುಂದಾಗಿರುವುದು ವಿಶೇಷವಾಗಿದೆ. ಒಟ್ಟು 6847 ಹುದ್ದೆಗಳ ಭರ್ತಿಗೆ ಇಲ್ಲಿ ಅವಕಾಶ ನೀಡಲಾಗಿದ್ದು, ಸೊ ಇದರಲ್ಲಿ ಸಿ ದರ್ಜೆಯ ಹುದ್ದೆಗಳು ಸಿಂಹಪಾಲು ಹೊಂದಿವೆ ಅಂತ. ಸಿ ದರ್ಜೆಯ ಒಂದು ಹುದ್ದೆಗಳು ಹೆಚ್ಚಿನ ಪಾಲಿನಲ್ಲಿ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 80% ನೇಮಕ ಅಂತಂದರೆ 100ರಲ್ಲಿ 80% ಕಲ್ಯಾಣ ಕರ್ನಾಟಕಕ್ಕೆ ನೀಡಲಾಗಿದೆ. ಅದರಲ್ಲಿ 371 ಕಲ್ಯಾಣ ಕರ್ನಾಟಕದ ಒಂದು ವೃಂದದಲ್ಲಿ ಖಾಲಿ ಇರುವ 32,132 ಹುದ್ದೆಗಳ ಪೈಕಿ 80% ಹುದ್ದೆ ನೇಮಕ ಮಾಡಲು ಆರ್ಥಿಕ ಇಲಾಖೆಯಿಂದ ಪರಿಭಾವಿತ ಸಹಮತಿ ಇದೆ ಅಂತೇಳಿ. ಎಷ್ಟು ಅಂದರೆ 80% ಮೀಸಲು ಕಲ್ಯಾಣ ಕರ್ನಾಟಕಕ್ಕೆ ನೀಡಲಾಗಿದೆ. ಅಂದರೆ ಇಲಾಖೆಗಳು ಅಧಿಸೂಚನೆ ಹೊರಡಿಸಿ ನಂತರ ಅನುಮತಿ ಪಡೆದುಕೊಳ್ಳಬಹುದಾಗಿದೆ ಅಂತ. ಸೊ ಓಕೆ, ಇಲಾಖೆಗಳು ಅಂದರೆ ನೋಟಿಫಿಕೇಷನ್ ಹೊರಡಿಸ್ಬಿಟ್ಟು ನಂತರ ಅದನ್ನು ಅನುಮತಿ ಪಡೆದುಕೊಳ್ಳಬಹುದಾಗಿದೆ ಅಂತ ಸರ್ಕಾರ ಹೇಳಿದೆ. ಸೊ ನೋಡಿ, 24,300 ಹುದ್ದೆ ಆರಂಭಿಕವಾದಂಥ ಒಂದು ಭರ್ತಿಯನ್ನು ಮಾರ್ಚ್ 2ನೇ ವಾರದಲ್ಲಿ ನೇಮಕಾತಿಗೆ ಪ್ರಾರಂಭ ಪ್ರಕ್ರಿಯೆ ನಡೆಯಲಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ನಿಮ್ಮ ಒಂದು ಕೆಲಸ ಏನು ಅಂತಂದರೆ, ಯಾರೆಲ್ಲ ಇನ್ನೂ ಓದಲು ಪ್ರಾರಂಭ ಮಾಡಿಲ್ಲ, ಈಗಿನಿಂದಲೇ ನೀವೊಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಈಗಿನಿಂದಲೇ ನಿಮ್ಮ ಓದನ್ನು ಪ್ರಾರಂಭ ಮಾಡಿ. ನಿಮ್ಮ ಮೆಥಡಾಲಜಿ ಯಾವುದು, ಸೊ ಅಂದರೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಮತ್ತು ಕನ್ನಡ, ಇಂಗ್ಲೀಷ್ ಇವುಗಳನ್ನೆಲ್ಲ ಒಂದು ಟೈಮ್ ಟೇಬಲನ್ನು ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ. ಇಲ್ಲಿವರೆಗೂ ನೇಮಕಾತಿ ಆಗಿಲ್ಲ ಅಂಥೇಳಿ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಆತಂಕಗಳಿತ್ತು. ಸೊ ಈಗ ಆ ಆತಂಕಗಳೆಲ್ಲ ದೂರವಾಗಿ ನೇಮಕಾತಿ ಪ್ರಾರಂಭವಾಗ್ತಾ ಇದೆ. ಒಂದೇ ಹುದ್ದೆಯಲ್ಲ, ಹಲವಾರು ಎಲ್ಲ ವಿವಿಧ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಪ್ರಾರಂಭ ಆಗ್ತಾ ಇರೋದ್ರಿಂದ, ಸೊ ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ಹೆಚ್ಚಿನ ರೀತಿಯಲ್ಲಿ ಇನ್ನೂ 2 ಪಟ್ಟು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ, ನಿಮ್ಮ ಒತ್ತಡವನ್ನೆಲ್ಲ ದೂರ ಮಾಡಿ ಹೆಚ್ಚಿನ ಅಭ್ಯಾಸವನ್ನು ಮಾಡಿ. ಓಕೆ, ಹಾಗೆ ಫ್ರೆಂಡ್ಸ್, ಇದು ನನ್ನ ಒಂದು ವೈಯಕ್ತಿಕ ವಾದಂತಹ ಒಂದು ಮಾತನ್ನು ನಿಮಗೆ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಏನು ಅಂತಂದರೆ, ಎಲ್ಲ ಪ್ರಿಯ ಅಭ್ಯರ್ಥಿಗಳೇ, ಅಂದರೆ ಶಿಕ್ಷಕ ಆಕಾಂಕ್ಷಿಗಳೇ, ಇದು ನಿಮ್ಮ ಒಂದು ಕ್ಷಣ, ಅಂದರೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತವೆ ಅಂತಲೇ ಹೇಳ್ಬೋದು. ಸೊ ಆಪರ್ಚುನಿಟೀಸ್ ತುಂಬ ಇದೆ. ಸೊ ಈಗ ಅದನ್ನು ನಾವು ಏನು ಮಾಡಬೇಕು ಅಂದರೆ ಸದುಪಯೋಗ ಪಡಿಸ್ಕೊಳ್ಬೇಕು. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಪರಿಶ್ರಮ ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ನಾವು ದಿನನಿತ್ಯ ಮಾಡುವಂತಹ ಒಂದು ಅಭ್ಯಾಸ ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ. ಸೊ ಹಾಗಾಗಿ ಪ್ರತಿ ಮುಂಜಾನೆ ಮಾಡಿದಂಥ ಓದು, ಪ್ರತಿ ಪುನರಾವರ್ತನೆ, ನಾವು ಓದಿದಂಥ ಒಂದು ಪುನರಾವರ್ತನೆ, ಸೊ ನೀವು ಹೋರಾಡಿ ಬರೆದಂಥ ಒಂದು ಪ್ರತಿ ಮಾರ್ಕ್ ಪರೀಕ್ಷೆ ಅಂದರೆ ಮಾಕ್ ಟೆಸ್ಟನ್ನು ನಾವು ಮಾಡ್ಕೊಳ್ಬೇಕು. ಸೊ ಇವೆಲ್ಲವೂ ನಿಮ್ಮನ್ನು ಈ ವಿಶೇಷ ಅವಕಾಶಕ್ಕೆ ಸಿದ್ಧಗೊಳಿಸುತ್ತವೆ. ಯಾರು ಪ್ರತಿನಿತ್ಯ ಓದ್ತೀರಾ, ಸೊ ಅದನ್ನು ಪುನರಾವರ್ತನೆ ಮಾಡ್ಕೊಳ್ತೀರಾ, ಮತ್ತು ತಾವೇ ಮಾಕ್ ಟೆಸ್ಟನ್ನು ಪರೀಕ್ಷೆಯನ್ನು ಮಾಡ್ಕೊಳ್ತೀರೋ, ಸೊ ಅವರು ಎಂದಿಗೂ ಕೂಡ ಸೋಲುವುದಿಲ್ಲ, ಗೆದ್ದೇ ಗೆಲ್ತಾರೆ. ಸೊ ಹಾಗಾಗಿ ಸರ್ಕಾರಿ ಉದ್ಯೋಗಗಳು ಕೇವಲ ಹುದ್ದೆಗಳು ಮಾತ್ರ ಆಗಿರೋದಿಲ್ಲ, ಅವು ಗೌರವ ಮತ್ತು ಸ್ಥಿರತೆಯೊಂದಿಗೆ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ವೇದಿಕೆಗಳು ಅಂತಲೇ ನಾವು ಹೇಳ್ಬೋದು. ಸೊ ಹಾಗಾಗಿ ಶಿಸ್ತು ಪಾಲಿಸಿ, ನಿಯಮಿತವಾಗಿರಿ ಮತ್ತು ನಿಮ್ಮ ಸಿದ್ಧತೆಯನ್ನು ನಂಬಿರಿ. ನಾವು ಮಾಡುವಂತಹ ಒಂದು ಕೆಲಸ, ನಮ್ಮನ್ನು ನಾವು ನಂಬಬೇಕು, ನಮ್ಮ ಸಿದ್ಧತೆಯನ್ನು ನಾವು ನಂಬಬೇಕು. ಆವಾಗ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಇಂದಿನ ಒಂದು ಸುದ್ದಿ ಏನಪ್ಪ ಅಂದರೆ, ಸಹನೆ ಇರಬೇಕು, ಅಂದರೆ ಪೇಷನ್ಸ್ ಇರಬೇಕು, ಸಿದ್ಧತೆ ಅಂದರೆ ಪ್ರಿಪ್ರೇಷನ್ಸ್ ಇರಬೇಕು. ಆಗ ನಮಗೆ ಯಶಸ್ಸು, ಸಕ್ಸಸ್ ಎಂಬುದಕ್ಕೆ ಒಂದು ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಸಹನೆ ಅಂದರೆ ಪೇಷನ್ಸ್, ಸಿದ್ಧತೆ, ಪ್ರಿಪ್ರೇಷನ್, ಸೊ ಕೊನೆಗೇನಾಗುತ್ತೆ, ನಮಗೆ ಯಶಸ್ಸು ಅಂದರೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿಲ್ಲ, ಇನ್ನೂ 2 ಅಲ್ಲ 3ರಷ್ಟು ಹೆಚ್ಚಿನ ಅಭ್ಯಾಸವನ್ನು ನಡೆಸಿ ನೀವು ಅಂದುಕೊಂಡಂಥ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.